ಸೀಸನ್ ಪೊಲಿಟಿಷಿಯನ್ ಅವ್ರು ಸೀಸನ್ ಪೊಲಿಟಿಷಿಯನ್ ಆಗಿರೋ ಕಾರಣ ಈ ಚುನಾವಣೆಗಳು ನಡೆಯುವಂಥ ಟೈಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಜಿಮಿಕ್ಸಲ್ಲಿ ಗೆಲ್ಲಬೇಕನ್ನಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವತ್ತಿದ್ದಂಥ ಪರಿಸ್ಥಿತಿ ಇವತ್ತಿಲ್ಲ. ಜನರಲ್ಲಿ ಎಲ್ಲ ತಿಳುವಳಿಕೆ ಕೂಡ ಇದೆ. ಎಲ್ಲ ಕೂಡ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ರಾಜ್ಯ ಸರ್ಕಾರಗಳು ಏನೇನು ಅನ್ಯಾಯ ಆಗ್ತಾ ಇದೆ, ಇವರಿದ್ದಂಥ ಟೈಮಲ್ಲಿ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮೀಸಲಾತಿ ವಿಚಾರ ಇಟ್ಕೊಂಡು ಕೂಡ ಯಾವುದು ಕೂಡ ತುಟಿ ಬಿಚ್ಚು ಯಾವತ್ತು ಕೂಡ ಮಾತಾಡಿಲ್ಲ ಸದನದಲ್ಲಿ. ಒಂದು ಮೀಸಲಾತಿ ವಿಚಾರ ಇಷ್ಟೊಂದು ದೊಡ್ಡ ಅನ್ಯಾಯ ಆದಂಥ ಟೈಮಲ್ಲಿ ಕೂಡ ನಮ್ಮ ಸರ್ಕಾರದಲ್ಲಿ ಗೋವಿಂದ ಕಾರಜೋಳರು, ಬೊಮ್ಮಾಯಿಯವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂಡ ಸೇರಿ ಇವತ್ತು ಎಲ್ಲ ಜನಾಂಗಕ್ಕೆ ಇವತ್ತು ಮೀಸಲಾತಿ ಕೊಟ್ಟಂತ ಟೈಮಲ್ಲಿ ಕೂಡ ಮೀಸಲಾತಿ ಕಾನೂನುಬದ್ಧವಾಗಿ ಕೊಟ್ಟಂತ ಟೈಮಲ್ಲಿ ಕೂಡ ಅವತ್ತು ಕೂಡ ಯಾವತ್ತು ಮಾತಾಡಲಿಲ್ಲ. ಇವತ್ತು ಮೀಸಲಾತಿ ತೆಗೆದಂತ ಟೈಮಲ್ಲಿ ಕೂಡ ಯಾವತ್ತು ಕೂಡ ತುಟಿ ಬಿಚ್ಚಿ ಮಾತಾಡಲಾರ್ದಂಥ ವ್ಯಕ್ತಿ. ಅಂತ ವ್ಯಕ್ತಿ ಇಲ್ಲಿ ಬಂದು ಪ್ರಚಾರ ಮಾಡಿ ಇವತ್ತು ಎಲ್ಲೋ ರಾಜಕಾರಣಕ್ಕೋಸ್ಕರವಾಗಿ ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ ಅವ್ರ ಸರ್ಕಾರ ಇದೆ ಅಂತ ಹೇಳಿಗೋಸ್ಕರವಾಗಿ ಇವತ್ತು ನಾನು ಕೇಳ್ತೀನಿ, ಇವತ್ತು ಇಷ್ಟೊಂದು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಕೂಡ ನೀನು ಎಲ್ಲಿ ಮಾತಾಡಿಗಪ್ಪ? ಸಮುದಾಯದ ನಾಯಕಂತಿಗೆ ನಾಯಕರಂದಂಥ ಟೈಮಲ್ಲಿ ಆ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಂತ ಕೆಲಸ ಆಗಬೇಕಲ್ಲ, ಯಾವುದು ಮಾಡಲಿಲ್ಲ. ಕಾಂಗ್ರೆಸ್ ಮುಕ್ತ ಆಗಬೇಕಂತ ವಿನಂತಿ ಮಾಡ್ಕೊತಾ ಇದ್ದೇವೆ ತಮ್ಮಲ್ಲಿ. ಹಿರಿಯರು ಹಾಗೂ ಯುವಕರು ಕಾಂಗ್ರೆಸ್ ಪಕ್ಷದ ದುರಾಡಳಿತವನ್ನು ಬಿಜೆಪಿ ಪಕ್ಷಕ್ಕೆ ಇಂದು ಸೇರ್ಪಡೆ. ಸಿದ್ದಪ್ಪ ಮಾದರ್, ಮಾಜಿ ಸದಸ್ಯರಾದಂತ ಮುದ್ದಪ್ಪ ಮಾದರ್ ಅವರು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಇಂದು ಬಿಜೆಪಿ ಪಕ್ಷಕ್ಕೆ. ರಾಯಪ್ಪ ಚಲವಾದಿ, ಮಂಜಪ್ಪ ಶಿವರುದ್ರಪ್ಪ ಚಲವಾದಿ, ಕೃಷ್ಣಪ್ಪ ರಾಮಪ್ಪ ಚಲವಾದಿ, ರಾಳಪ್ಪ ಸಾಬಣ್ಣ ಮಾದರ್, ರಾಮಣ್ಣ ಉಡ್ಚಪ್ಪ ಮಾದರ್, ಶಿವಪ್ಪ ಪರಸಪ್ಪ ಚಲವಾದಿ, ಕರಿಯಪ್ಪ ಬೇವನಮಟ್ಟಿ, ಮಂಜಪ್ಪ ಚಲವಾದಿ, ಹನುಮಂತ ಬಸಪ್ಪ ಚಲವಾದಿ, ಗಣೇಶ್ ಮಾದರ್, ಪ್ರಕಾಶ್ ಕಲ್ಲಿಮಟ್ಟಿ. ನಮ್ಮ ಇದರ ಸೇರ್ಪಡೆ ನೇತೃತ್ವ ವಹಿಸಿದಂತ ಜ್ಞಾನಪ್ಪ ಗೌಡರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆಡಳಿತವನ್ನು ಕಂಡು ಸಿರುಗುಂಬಿ ಗ್ರಾಮದ ಹಿರಿಯರು ನಮ್ಮ ಜ್ಞಾನಪ್ಪ ಗೌಡರ ಸಮ್ಮುಖದಲ್ಲಿ ಹಾಗೂ ಪಾಟೀಲ್ ಅವರ ಸಮ್ಮುಖದಲ್ಲಿ